ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭ ಸಂಜೆ. ಇಂದು ನಡೆದ ಇಂಡಿಯಾ ಮತ್ತು ಇಂಗ್ಲೆಂಡ್ 5ನೇ ಟೆಸ್ಟ್ ಮೊದಲ ದಿನವನ್ನು ಭಾರತ ಸಂಪೂರ್ಣವಾಗಿ ತನ್ನದಾಗಿಸಿಕೊಂಡಿದೆ. ಮೊದಲು ಬೌಲಿಂಗ್ನಲ್ಲಿ ಅತ್ಯುತ್ತಮ ಬೌಲಿಂಗ್ ಮಾಡಿದ ಇಂಡಿಯಾ ಬ್ಯಾಟಿಂಗ್ನಲ್ಲೂ ಕೂಡ ಕಮಾಲ್ ಮಾಡಿತ್ತು. ದಿನದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಟಾಸ್ ಗೆದ್ದು ಇಂಗ್ಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು. ಡೇ 1 ಬ್ಯಾಟಿಂಗ್ ಸೂಟೇಬಲ್ ಖಂಡಿತ ಇರುತ್ತೆ ಇಂಡಿಯಾದಲ್ಲಿ. ಬ್ಯಾಟಿಂಗ್ ತಗೊಂಡು ಉತ್ತಮ ಆರಂಭನೇ ಸಿಕ್ತು ಇಂಗ್ಲೆಂಡ್ ತಂಡಕ್ಕೆ. ಜಾಕ್ ರೌಲೆ ಮತ್ತು ಬೆನ್ ಡಕೆಟ್ ಅತ್ಯುತ್ತಮ ಆರಂಭವನ್ನು ಒದಗಿಸಿದರು ಇಂಗ್ಲೆಂಡ್ ತಂಡಕ್ಕೆ. ಅದಾದ ಬಳಿಕ ಕುಲ್ದೀಪ್ ಯಾದವ್ ಅಖಾಡಕ್ಕೆ ಎಂಟ್ರಿ ಕೊಟ್ಟರು. ಕುಲ್ದೀಪ್ ಯಾದವ್ ಬಂದಾಗೆ ಡಕೆಟ್ ಅವರು ಔಟ್ ಆದರು. ಇದರೊಂದಿಗೆ 64 ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಮಾಡಿದರು ಕುಲ್ದೀಪ್ ಯಾದವ್ ಅವರು. ಅದಾದ ಬಳಿಕ ಬಂದ ಓಲಿ ಪೋಪ್ ಅವರನ್ನು ಕೂಡ ಕುಲ್ದೀಪ್ ಯಾದವ್ ಅವರು ವಿಕೆಟ್ ತೆಗೆದರು. ಹೀಗೆ 100 ರನ್ಗೆ 2 ವಿಕೆಟ್ ಕಳೆದುಕೊಂಡು ಮೊದಲ ಸೆಷನನ್ನು ಮುಗಿಸಿತ್ತು. ಕಂಫರ್ಟೇಬಲ್ ಆಗೇ ಮುಗಿಸ್ತು ಬ್ಯಾಟ್ ತಗೊಂಡು ಇಂಗ್ಲೆಂಡ್ ತಂಡ. ಇಲ್ಲಿ ತನಕ ಇಂಗ್ಲೆಂಡ್ ತಂಡಕ್ಕೆ ಎಲ್ಲನೂ ಸಲೀಸಾಗೇ ಹೋಗ್ತಾ ಇತ್ತು. ಅದಾದ ಬಳಿಕ ಸೆಕೆಂಡ್ ಸೆಷನ್ನಲ್ಲಿ ಭಾರತ ಕಮ್ಬ್ಯಾಕ್ ಮಾಡಿತು. ಜೋ ರೂಟ್ ಅವರು ರವೀಂದ್ರ ಜಡೇಜಾ ಅವ್ರಿಗೆ ಔಟ್ ಆದರೆ ಅತ್ಯುತ್ತಮವಾಗಿ ಆಡ್ತಿದ್ದ ಜಾಕ್ ರೌಲೆ 79 ರನ್ ಗಳಿಸಿ ಕುಲ್ದೀಪ್ ಯಾದವ್ ಅವ್ರಿಗೆ ಬೌಲ್ಡ್ ಆದರು. ಅದಾದ ಬಳಿಕ ಬಂದ 100 ಟೆಸ್ಟ್ ಮ್ಯಾಚ್ ಆಡ್ತಾಯಿದ್ರು ಬಿರೇಸ್ಟೋ. ಇವತ್ತು ಸ್ವಲ್ಪ ಕ್ವಿಕ್ ಫೈರ್ ಇನ್ನಿಂಗ್ಸ್ ಆಡಿ ಔಟ್ ಆದರು. ಅವರನ್ನು ಕೂಡ 29 ರನ್ ಗಳಿಸಿ. ಸ್ಟೋಕ್ಸ್ ಕೂಡ 0ಗೆ ಔಟ್ ಆದರು. ಹೀಗೆ ಯಾರು ಕೂಡ ಕ್ರೀಸ್ನಲ್ಲಿ ನಿಲ್ಲಲಿಲ್ಲ. ಸ್ಟೋಕ್ಸ್ ಅವರು ಔಟ್ ಆದಾಗ 175ಕ್ಕೆ ಆರಿತ್ತು ಇಂಗ್ಲೆಂಡ್ ತಂಡ. ಅದಾದ ಬಳಿಕ ಪೋಕ್ಸ್ ಸ್ವಲ್ಪ ಸ್ಟ್ಯಾಂಡ್ ಆದರು. ಟಾಮ್ ಹಾರ್ಟ್ಲಿ, ಮಾರ್ಕ್ ವುಡ್, ಬಶೀರ್ ಹೀಗೆ ಯಾರೂ ಸಖತ್ತಾಗಿ ಆಡಲಿಲ್ಲ. ಇದರೊಂದಿಗೆ 218 ರನ್ಗಳಿಗೆ ಇಂಗ್ಲೆಂಡ್ ತಂಡವು ಆಲ್ಔಟ್ ಆಯಿತು. ಭಾರತ ಪರ ಕುಲ್ದೀಪ್ ಯಾದವ್ ಪೈಪರ್ ತೆಗೆದ್ರು. ಸಖತ್ ಬೌಲಿಂಗ್ ಮಾಡಿದ್ರು ಅವರು. ಹಾಗೆಯೇ 100ನೇ ಪಂದ್ಯ ಆಡ್ತಾ ಇರೋ ಅಶ್ವಿನ್ ಕೂಡ 4 ವಿಕೆಟ್ ತೆಗೆದುಕೊಂಡ್ರು. ಕುಲ್ದೀಪ್ ಯಾದವ್ ಇವತ್ತಿನ ಸ್ಟಾರ್ ಆಫ್ ದ ಡೇ ಅಂತಲೇ ಹೇಳ್ಬೋದು. 5 ವಿಕೆಟ್ ತೆಗೆದ್ರು. ಹೀಗೆ 218 ರನ್ಗಳಿಗೆ ಆಲ್ಔಟ್ ಆಯಿತು ಇಂಗ್ಲೆಂಡ್ ತಂಡ. ಅದನ್ನು ಬೆನ್ನತ್ತಿದ ಇಂಡಿಯಾ ತಂಡಕ್ಕೆ ಅತ್ಯುತ್ತಮ ಆರಂಭ ಒದಗಿಸಿದರು ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್. ಇಬ್ಬರು ಕೂಡ ಆಕ್ರಮಣಕಾರಿ ಆಟ ಆಡಿದರು. ಜೈಸ್ವಾಲ್ ಸಖತ್ತಾಗೇ ಕಾಟ ಕೊಟ್ಟರು ಇಂಗ್ಲೆಂಡ್ ಬೌಲರ್ಸ್ಗೆ. ಕೊನೆಯಲ್ಲಿ ಜೈಸ್ವಾಲ್ ಔಟ್ ಆದರು. 104 ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಯಿತು. ಇದರೊಂದಿಗೆ ಮೊದಲ ವಿಕೆಟ್ಗೆ 104 ರನ್ಗಳ ಭರ್ಜರಿ ಆರಂಭ ದೊರೆಯಿತು. ಅದಾದ ಬಳಿಕ ಶುಭ್ಮನ್ ಗಿಲ್ ಬಂದರು. ಅವರು ಕೂಡ ಸಖತ್ತಾಗೇ ಸ್ಟ್ಯಾಂಡ್ ಆದರು. ರೋಹಿತ್ ಶರ್ಮಾ ಕೂಡ ಒಂದು ಕಡೆ ಸಖತ್ತಾಗಿ ಆಡ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ದಿನವನ್ನು 135 ರನ್ಗಳಿಗೆ 1 ವಿಕೆಟ್ ನಷ್ಟಕ್ಕೆ ಮುಗಿಸಿದ್ದಾರೆ. ಕಂಪ್ಲೀಟ್ಲಿ ಡೇ ಇವತ್ತು ನಮ್ಮದೇ. ಅಷ್ಟು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ನಮಗೆ. ಇಂಗ್ಲೆಂಡ್ ಅವರು ಏನಾಯಿತು ಅಂತಲೇ ಅವರಿಗೆ ಗೊತ್ತಾಗಲಿಲ್ಲ. ಅಷ್ಟು ಸಖತ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡಿದ್ವಿ. ನಾಳೆನೇ ಕೂಡ ಇದೇ ರೀತಿ ಡಾಮಿನೇಟಿಂಗ್ ಮಾಡಿದರೆ ಈ ಮ್ಯಾಚ್ ಕೂಡ ಗೆಲ್ಲೋದರಲ್ಲಿ ಅನುಮಾನವಿಲ್ಲ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.